ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ಬುಧವಾರ ಮಾರ್ನಿಂಗಿಂದನೇ ಬ್ಲಾಗಿಂಗ್ ಶುರು ಮಾಡಿದ್ದೀನಿ. ಇದು ಶಿವರಾತ್ರಿ ಹಬ್ಬದ ದಿನದಾಗಿರುತ್ತೆ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಾರ್ನಿಂಗ್ ಟೈಮಲ್ಲಿ ನಮ್ಮ ದೇವ್ರ ಮನೆಗೆ ಸೂರ್ಯನ ಕಿರಣಗಳು ತುಂಬಾ ಚೆನ್ನಾಗಿ ನಮ್ಮ ದೇವ್ರ ಫೋಟೋ ಮೇಲೆಲ್ಲ ಬೀಳುತ್ತೆ. ಈ ರೀತಿ ಸೂರ್ಯನ ಕಿರಣಗಳು ದೇವ್ರ ಫೋಟೋ ಮೇಲೆ ಬಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಡೈರೆಕ್ಟಾಗಿ ನಮ್ಮ ದೇವ್ರ ಮನೆಗೇ ಸೂರ್ಯನ ಕಿರಣಗಳು ಬೀಳೋದ್ರಿಂದ ತುಂಬಾ ಖುಷಿ ಐತೆ ನಮಗಂತೂ. ಇವಾಗ ನಾನು ಕಿಚನ್ಗೆ ಬಂದಿದ್ದೀನಿ. ಏನಾದರೂ ಸಿಂಪಲ್ಲಾಗಿ ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ. ಸೊ ಮಾರ್ನಿಂಗ್ ಎಲ್ಲ ರೆಡಿ ಮಾಡಿದ್ದಾಗಿತ್ತು. ಹಾಗೆ ಸ್ಟವ್ಗೆಲ್ಲ ಪೂಜೆ ಮಾಡಿದ್ದಾಯಿತು. ಮಾರ್ನಿಂಗು ಅಂದರೆ ನಾವು ಉಪವಾಸ ಇರಲಿಲ್ಲ. ಸೊ ಹಾಗಾಗಿ ಈಗ ಮಾರ್ನಿಂಗ್ ಎಲ್ಲರಿಗೂ ಹಾಲು, ಟೀ, ಕಾಫಿಯಿಂದ ಕಾಯಿಸ್ಕೊಟ್ಟು ನಂತರ ಏನಾದರೂ ಪ್ರಸಾದನ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡಬೇಕಲ್ವ. ಸೊ ಹಾಗಾಗಿ ಇವಾಗ ಪ್ರಸಾದನ ಕೂಡ ಮಾಡ್ಕೋತಾ ಇದ್ದೀನಿ. ಅಂದರೆ ಏನು ಸ್ಪೆಷಲಾಗಿ ಹಬ್ಬದ ಊಟ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ಹೊರಗಡೆ ಕರ್ಕೊಂಡು ಹೋಗಿದ್ರು. ಹಾಗಾಗಿ ಎಲ್ಲಿಗೆ ಹೋಗಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನೊಂದು ಕೆಲಸ, ನನ್ನ ತಂಗಿ ಒಂದು ಕೆಲಸ ಮಾಡ್ಕೋತೀವಿ. ಅದರಿಂದ ಸ್ವಲ್ಪ ಬೇಗನೆ ಕೆಲಸ ಮುಗಿಯುತ್ತೆ. ಹಾಗೆ ಮನೆಯಲ್ಲೂ ಕೂಡ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡ್ರೆ ಬೇಗನೆ ಕೆಲಸ ಮುಗಿಯುತ್ತೆ. ಹಬ್ಬನೂ ಕೂಡ ಚೆನ್ನಾಗಿ ಮಾಡ್ಬೋದು. ಎಲ್ಲಾದರೂ ಹೊರಗಡೆನೂ ಕೂಡ ಹೋಗಿದ್ದು ಬರ್ಬೋದು ಅಂತೇಳಿ. ಸೊ ಎಲ್ಲರೂ ಒಂದೊಂದು ಕೆಲಸ ಒಬ್ಬೊಬ್ಬರು ಮಾಡ್ಕೋತೀವಿ. ನಾನಿವಾಗ ಪ್ರಸಾದನ ಮಾಡೋದಕ್ಕಿಟ್ಟು ಇವಾಗ ದೇವ್ರ ಮನೆಗೆ ಸ್ವಲ್ಪ ಹೂವೆಲ್ಲ ಮೂಡಿಸ್ಕೊಳ್ಳೋಣ ಅಂತೇಳಿ ಹೂವನ್ನ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಎಲ್ಲರೂ ಶಿವರಾತ್ರಿ ಹಬ್ಬನ ಚೆನ್ನಾಗಿ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ತುಂಬ ಲೇಟ್ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋದು. ಅಂದರೆ ವೀಡಿಯೋ ಮಾಡಿ ಎಡಿಟ್ ಮಾಡಿ ನನಗೆ ಒಂದು ವಾರನೇ ತೊಗೋತೀನಿ. ಅಂದರೆ ತುಂಬ ಲೇಟೇ ಮಾಡಿಬಿಡ್ತೀನಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಆದಷ್ಟು ಟ್ರೈ ಮಾಡ್ತೀನಿ. ಅದಾದ್ರೆ ದಿನಕ್ಕೆ ಒಂದಿನಾದರೂ ಬಿಟ್ಟು ಹಾಕಬೇಕು ಅಂತ. ಸೊ ನಾನು ಎಷ್ಟೇ ಟ್ರೈ ಮಾಡಿದ್ರು ಆಗ್ತಾಯಿಲ್ಲ. ಅಂದರೆ ತಾಳ್ಮೆಯಿಂದ ಮಾಡಿ ಹಾಕೋಣ ಅಂತ ಅಷ್ಟೇ. ಸುಮ್ಮನೆ ಅರ್ಜೆಂಟ್ ಮಾಡಿದ್ರೆ ಚೆನ್ನಾಗೂ ಬರಲ್ಲ, ಅದಕ್ಕೋಸ್ಕರ. ಹಾಗೆ ಅಮ್ಮ ನೋಡ್ತಾ ಇರ್ಬೋದು, ಇಲ್ಲಿ ರಂಗೋಲಿ ಎಲ್ಲ ಬಿಡಿಸಿ ರೆಡಿ ಮಾಡಿಕೊಟ್ಟಿದ್ರು ನನಗೆ. ನನ್ನ ತಂಗಿ ಮಾರ್ನಿಂಗ್ ಎಲ್ರಿಗೂ ಟೀ ಕಾಫಿ ಮಾಡಿಕೊಟ್ಲು. ಹಾಗೆ ಅಮ್ಮ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿನೂ ಕೂಡ ಹಾಕಿಟ್ರು. ಹಾಗೆ ನಾನು ಪ್ರಸಾದನ ಮಾಡಿ ಇವಾಗ ದೇವ್ರಿಗೆ ಇವಾಗ ಹೂವನ್ನೆಲ್ಲ ಮುಡಿಸಿ ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಾವು ತುಂಬ ಸಿಂಪಲ್ ಆಗಿ ಇವತ್ತು ಪೂಜೆನ ಮಾಡ್ಕೊಂಡ್ವಿ. ಅಂದರೆ ಏನು ಅಷ್ಟು ಗ್ರ್ಯಾಂಡಾಗಿ ಮಾಡಲಿಲ್ಲ ಹಬ್ಬನ. ಮನೇಲೂ ಕೂಡ ಏನು ವಿಶೇಷವಾಗಿ ಒಂದು ಅಡುಗೆಗಳನ್ನು ಕೂಡ ಮಾಡಲಿಲ್ಲ. ಹೊರಗಡೆ ಹೋಗಿರೋದ್ರಿಂದ ಮನೆಯಲ್ಲೂ ಏನು ಹಬ್ಬದ ಊಟನೂ ಕೂಡ ಮಾಡೋದಕ್ಕಾಗಲಿಲ್ಲ. ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ಹಾಗೆ ಪ್ರಸಾದನೂ ಕೂಡ ರೆಡಿ ಆಯಿತು. ಈಗ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ನಾನಿವಾಗ ಪೂಜೆ ಮಾಡಬೇಕಾದ್ರೆ ಒಂದು ಶ್ಲೋಕವನ್ನು ಹೇಳ್ತೀನಿ. ಸೊ ಅದು ಯಾವುದು ಅಂತ ಹೇಳೋಣ. ದೀಪವನ್ನು ಹಚ್ಚಿ ಅದಕ್ಕೆ ನಮಸ್ಕಾರ ಮಾಡುವಂತಹ ಶ್ಲೋಕ ಹೇಳೋಣ ಬನ್ನಿ ಇವಾಗ. ಶುಭಂ ಕರೇತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪ ಜ್ಯೋತಿಯಲ್ಲಿ ನಾವು ಕೇಳ್ಕೋಬೇಕು ಸಮೃದ್ಧಿ, ಉತ್ತಮ ಆರೋಗ್ಯ, ಸಂಪತ್ತಿನಲ್ಲಿ ಅಭಿವೃದ್ಧಿ, ಹಾಗೆ ಶತ್ರುಗಳ ಬುದ್ಧಿಯನ್ನು ನಾಶ ಮಾಡುವಂಥ ದೀಪವನ್ನು ಕೈ ಮುಗಿದು ಕೇಳಿಕೊಳ್ಳುವಂತಹ ಶ್ಲೋಕ ಇದು. ಬೆಳಗ್ಗೆ ಸಂಜೆ ಪೂಜೆ ಮಾಡಬೇಕಾದ್ರೆ ಈ ಒಂದು ಮಂತ್ರನ ಪಠಿಸಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ.
ಪ್ರತಿನಿತ್ಯ ನಾನು ಪೂಜೆ ಮಾಡಬೇಕಾದ್ರೆ ಈ ಒಂದು ಮಂತ್ರನ ಹೇಳಿನೇ ನಾನು ದೀಪನ ಹಚ್ಚಿ ಪೂಜೆನ ಮಾಡ್ಕೋತೀನಿ. ನೋಡಿದ್ರಿ ಅಲ್ವಾ, ಸಿಂಪಲ್ ಆಗಿರುವಂಥ ನಮ್ಮ ಶಿವರಾತ್ರಿ ಹಬ್ಬನ ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಶಿವನ ಒಂದು ರಂಗೋಲಿ ಹೇಗಿತ್ತು ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಮ್ಮ ಒಂದು ಶಿವರಾತ್ರಿ ಹಬ್ಬದ ದಿನ ಹೇಗಾಗಿತ್ತು, ಹಾಗೆ ಮುಂದೆ ನಾವು ಈ ಪೂಜೆನೆಲ್ಲ ಮುಗಿಸಿ ನಾವು ಎಲ್ಲಿಗೆ ಹೋಗಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.